ಹಿಂದಿನ ಕಾಲದಲ್ಲಿ ಭೂಮಿ ಹಸಿರು ಚೋಲಿಯನ್ನು ಧರಿಸಿತ್ತು. ಕಾಡುಗಳಲ್ಲಿ ಮರಿ ಮೃಗಗಳು ಓಡಾಡುತ್ತಿದ್ದವು, ಪಕ್ಷಿಗಳು ಗೀತೆ ಹಾಡುತ್ತಿದ್ದವು. ನದಿಗಳು ಸ್ವಚ್ಛವಾಗಿ ಹರಿಯುತ್ತಿದ್ದವು. ಭೂಮಿ ತನ್ನ ಮಕ್ಕಳೊಂದಿಗಿನ ಮನುಷ್ಯ, ಪ್ರಾಣಿ, ಪಕ್ಷಿ, ಮರ ಎಲ್ಲರೊಂದಿಗಿನ ಒಟ್ಟಿನ ಜೀವನವನ್ನು ಆನಂದಿಸುತ್ತಿತ್ತು. ಸಮಯ ಹಾದು ಹೋದಂತೆ ಮನುಷ್ಯನು ಬಲಶಾಲಿ ಮತ್ತು ಚತುರನಾದ. ಅವನು ಜಾಣ್ಮೆ, ಯಂತ್ರ, ತಂತ್ರಜ್ಞಾನ ಕಲಿತುಕೊಂಡ. ಇದು ಭೂಮಿಗೆ ಒಳ್ಳೆಯದು ಆಗಿತ್ತು, ಆದರೆ ಅದರ ಜೊತೆಗೆ ದುರಾಸೆ ಎಂಬ ಬೀಜವೂ ಅವನಲ್ಲಿ ಬೆಳೆಯಿತು. ಹೆಚ್ಚಿನ ಜಮೀನು, ಹೆಚ್ಚಿನ ಮನೆ, ಹೆಚ್ಚಿನ ಕಾರ್ಖಾನೆ ಮತ್ತು ಹೆಚ್ಚಿನ ಹಣ ಬೇಕೆಂಬ ಭಾವನೆ ಮನಸ್ಸಿನಲ್ಲಿ ಆಳ ತಳೆದಿತು. ಕಾಡಿನ ಮರಗಳನ್ನು ಮುರಿದು ನಗರಗಳನ್ನು ಕಟ್ಟಲಾಯಿತು. ಪಕ್ಷಿಗಳಿಗೆ ಮನೆಯಾಗಿದ್ದ ದೊಡ್ಡ ಗಿಡ, ನೀರಲ್ಲಿ ಮೀನುಗಳಿಗೆ ಆಶ್ರಯವಾಗಿದ್ದ ಕಾಡಿನ ನದಿ ಎಲ್ಲವೂ ಮೃದುವಾಗಿ ಮಾಯವಾಗತೊಡಗಿದವು. ಪ್ರಾಣಿಗಳು ತಮ್ಮ ಮನೆ ಕಳೆದುಕೊಂಡಾಗ ಯಾರಿಗೆ ಹೇಳಿಕೊಳ್ಳಬೇಕು? ಅವು ದೂರು ಕೊಡಲು ಮಾತಿಲ್ಲ. ನ್ಯಾಯಕ್ಕಾಗಿ ಕೋರ್ಟ್ಗೆ ಹೋಗಲು ಸಾಧ್ಯವಿಲ್ಲ. ಮನೆಯಲ್ಲಿ ಬೆಳೆದ ಮರಿ, ಬೆಕ್ಕು, ನಾಯಿ ಮನುಷ್ಯನನ್ನು ಅರ್ಥ ಮಾಡಿಕೊಳ್ಳುವಂತೆ ಕಾಡಿನ ಹುಲಿಯು ಜೀವನಕ್ಕಾಗಿ ಹೋರಾಟ ಮಾಡುತ್ತಿದ್ದೆ. ಕಾಡುಗಳ ನಾಶದ ಜೊತೆ ಹವಾಮಾನವೂ ಬದಲಾಯಿತು. ಮಳೆಗಾಲದಲ್ಲಿ ಮಳೆ ಬಾರದಂತೆ, ಬರಗಾಲದಲ್ಲಿ ಮಳೆ ಸುರಿಯುವಂತೆ ಅನಿಯಮ ಕಂಡುಬಂತ. ಬೆಳೆ ನಾಶವಾದಾಗ ರೈತ ಅಳಿದಾಗ ಊರು ದುಃಖಪಟ್ಟ. ಇದು ಪ್ರಕೃತಿಯ ಎಚ್ಚರಿಕೆ. ನನ್ನನ್ನು ಗೌರವಿಸು, ನಾನು ನಿನ್ನನ್ನೇ ಉಳಿಸುತ್ತೇನೆ ಎಂಬ ಸಂದೇಶ. ಪಕ್ಷಿಗಳು ಕಾಡುಗಳ ಮೇಲ್ಮೈಯಲ್ಲಿ ಬೀಜವನ್ನು ಹರಡುತ್ತವೆ. ಅವು ಇಲ್ಲದಿದ್ದರೆ ಮರಗಳು ಬೆಳೆಯುವುದೇ ಕಷ್ಟ. ತುಂಬಾ ಜನರಿಗೆ ಪಕ್ಷಿಗಳು ಹಾಡಲು ಜನಿಸಿದ್ದವು ಎನಿಸುತ್ತದೆ. ಆದರೆ ಪ್ರಾಕೃತಿಕ ವ್ಯವಸ್ಥೆಯಲ್ಲಿ ಅವು ವೈದ್ಯರು, ಕೃಷಿಕರು ಮತ್ತು ಕಟುಗಾರರು ಹೌದು. ಹಾಗೆಯೇ ಜೇನುನೊಣಗಳು ಇಲ್ಲದಿದ್ದರೆ ಬೆಳೆಗಳು ಗರ್ಭಧಾರಣೆ ಆಗುವುದಿಲ್ಲ. ಆದ್ದರಿಂದ ಮನುಷ್ಯನು ತಿನ್ನುವ ಅನ್ನವೂ ಕಠಿಣವಾಗುತ್ತಿತ್ತು. ಪ್ರಕೃತಿಯಲ್ಲಿ ಪ್ರತಿಯೊಬ್ಬರೂ ಒಂದು ಪಾತ್ರ ಹೊಂದಿದ್ದಾರೆ. ಹುಲಿ ಹೆಚ್ಚು ಎಂದು ನಾವು ಭಯಪಡುವೆವು, ಆದರೆ ಕಾಡಿನಲ್ಲಿ ಮಧ್ಯಮವಾಗಿ ಮೃಗಗಳ ಸಂಖ್ಯೆಯನ್ನು ನಿಯಂತ್ರಿಸುವುದು ಹುಲಿಯ ಕೆಲಸ. ಅವನು ಇಲ್ಲದಿದ್ದರೆ ಜಾನುವಾರುಗಳು ಹೆಚ್ಚಾಗಿ ಕಾಡಿನ ಗಿಡಗಳನ್ನು ನಾಶ ಮಾಡುವರು. ಒಂದು ಕಳಪೆ ಕಡಿಯಲ್ಪಟ್ಟರೆ ಹಗ್ಗವೇ ಕಿತ್ತು ಹೋಗುವಂತೆ ಪ್ರಕೃತಿಯ ಸರಪಳಿಯಲ್ಲಿ ಒಂದು ಜೀವ ನಾಶವಾದರೆ ಇಡೀ ಸಮತೋಲನ ಕೆಡುತ್ತದೆ. ಇಂದು ಮನುಷ್ಯನು ದೊಡ್ಡ ಮಾತನ್ನು ಹೇಳುತ್ತಾನೆ, ನಾನು ವಿಜ್ಞಾನಿ, ನಾನು ಅಭಿವೃದ್ಧಿ ಮಾಡುತ್ತೇನೆ. ಆದರೆ ಅಭಿವೃದ್ಧಿ ಎಂದರೆ ಮನೆ ಕಟ್ಟುವುದು ಮಾತ್ರವಲ್ಲ, ಗಾಳಿಯನ್ನು ಸ್ವಚ್ಛವಾಗಿಡುವುದು, ನೀರನ್ನು ಶುದ್ಧವಾಗಿಡುವುದು, ಜಲಚರ ಸ್ಥಳಚರಗಳಿಗೆ ಬದುಕಲು ಜಾಗ ಬಿಡುವುದು ಕೂಡ. ಭವಿಷ್ಯ ಸುರಕ್ಷಿತವಾಗಿರಬೇಕೆಂದರೆ ಮನುಷ್ಯನು ತನ್ನ ದುರಾಸೆಯನ್ನು, ತನ್ನ ಅಭಿವೃದ್ಧಿಯನ್ನು ಸಮತೋಲನಕ್ಕೆ ತರಬೇಕು. ಕಾಡುಗಳನ್ನು ಉಳಿಸುವುದು ಮರವನ್ನು ಮಾತ್ರ ಉಳಿಸುವುದಲ್ಲ, ನಮ್ಮ ಉಸಿರನ್ನೇ ಉಳಿಸುವುದು. ಪ್ರಾಣಿಗಳನ್ನು ಉಳಿಸುವುದು ಮೃಗವನ್ನು ಮಾತ್ರ ಉಳಿಸುವುದಲ್ಲ, ಭೂಮಿಯ ಸಮತೋಲನ ಉಳಿಸುವುದು. ಪಕ್ಷಿಗಳನ್ನು ಉಳಿಸುವುದು ಹಾಡನ್ನೇ ಉಳಿಸುವುದಲ್ಲ, ನಮ್ಮ ಹೊಲಗಳ ಬೆಳೆ ಉಳಿಸುವುದು. ನಾನು ಈ ಭೂಮಿಯ ಪಾಲಕನ ಅಥವಾ ನಾಶಕನ? ಉತ್ತರ ನಮ್ಮ ಕೈಯಲ್ಲಿದೆ. ಪ್ರಕೃತಿ ಮಾತನಾಡುತ್ತಿಲ್ಲವಾದರೂ ಮನುಷ್ಯನು ಕೇಳುವ ಸಾಮರ್ಥ್ಯ ಹೊಂದಿದ್ದಾನೆ. ಇಂದು ಕೇಳಿದರೆ ನಾಳೆ ಬದುಕು ಸುಂದರವಾಗುವುದು.